ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಆನಂದ ಕುಮಾರಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಬಂದು ವಸತಿ ಇಲಾಖೆಯಿಂದ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಅಂತ ಅಂದ್ಬಿಟ್ಟು ಫ್ರೀಯಾಗಿ ಗೌರ್ಮೆಂಟ್ ಸರ್ಕಾರದಿಂದ ಆನ್ಲೈನಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು, ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಫ್ರೀ ಮನೆಗಳಿಗೆ 2 BHK ಮನೆಗಳನ್ನ ಪಡೆಯೋದು ಯಾವ ರೀತಿ ಅಂತ ಕೂಡ ಇಲ್ಲಿ ಡಾಕ್ಯುಮೆಂಟ್ಸ್ ಏನೇನೆಲ್ಲ ಬೇಕಾಗುತ್ತೆ, ಯಾವ ರೀತಿ ಅಪ್ಲೈ ಮಾಡೋದು, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾವ ಜಾಗದಲ್ಲಿ ಬರುತ್ತೆ, ಯಾವ ಸುತ್ತಮುತ್ತ ಬೆಂಗಳೂರು ಅಂತ ಕೊಟ್ಟಿದ್ದಾರೆ, ಬೆಂಗಳೂರು ಸುತ್ತಮುತ್ತ ಯಾವ ಏರಿಯಾಗಳಲ್ಲಿ ಅಂತ ಕೂಡ ನಾನಿಲ್ಲಿ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೆ. ಆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೋಡ್ತಾ ಇರೋದು ಅರ್ಜಿ ಸಲ್ಲಿಕೆ. ನಿಮ್ಮ ಕನಸಿನ ಮನೆ ಬೇಕಾ, ನಿಮಗೆ ಬೇಕೇ? ಅರ್ಜಿ ಸಲ್ಲಿಸಿ ತಮ್ಮ ಮೆಚ್ಚಿನ ಮನೆಯನ್ನು ಪಡೆದುಕೊಳ್ಳಿ ಅಂತ ತೋರಿಸ್ತಾ ಇದೆ. ಫಸ್ಟ್ ಒಂದು ಅರ್ಜಿ ಸಲ್ಲಿಸೋದು ಹೇಗೆ, ಅದ್ರ ಬಗ್ಗೆ ಡೀಟೇಲ್ ಆಗಿ ಅಪ್ಲೈ ಮಾಡೋದು ಹೇಗೆ ಅಂದ್ಬಿಟ್ಟು ನಾನು ಮುಂದಿನ ದಿನಗಳೇ ವಿಡಿಯೋ ಮಾಡಿ ನಿಮ್ಮ ಜೊತೆ ತೋರಿಸ್ತೀನಿ. ಅದಾದಮೇಲೆ ಯೋಜನಾ ಸ್ಥಳಗಳ ವಿವರಗಳ ತೋರಿಸ್ತಾ ಇದೆ. ನಿಮ್ಮ ಮನೆ ನಿರ್ಮಾಣ ಮಾಡುತ್ತಿರುವ ಸ್ಥಳಗಳು, ಲೊಕೇಶನ್ ಎಲ್ಲಿ ಅಂತ ನೋಡ್ಬೋದು, ವಿನ್ಯಾಸ ಯೋಜನೆಗಳನ್ನ ನೋಡ್ಬೋದು, ಲೇಔಟ್ ಪ್ಲಾನು, ಘಟಕ ಯೋಜನೆ, ಯೂನಿಟ್ ಪ್ಲಾನ್ ಎಲ್ಲಿದೆ ಅಂತ ನೋಡ್ಬೋದು, ಮತ್ತು ಈ ವಿಡಿಯೋಗಳನ್ನ ಅದ್ರ ಬಗ್ಗೆ ನೋಡ್ಬೋದು. ಅದಾದಮೇಲೆ ಥರ್ಡ್ ಒನ್ ನೋಡ್ತಾ ಇರ್ಬೋದು, ಲಭ್ಯವಿರುವ ಫ್ಲಾಟ್ಗಳ ಮಾಹಿತಿ ಅಂತ ಇದೆ. 1 ಲಕ್ಷ ಬೆಂಗಳೂರು ಬಹುಮಹಡಿ ವಸತಿ ಯೋಜನೆಯ ಅಡಿಯಲ್ಲಿ ಲಭ್ಯವಿರುವ ಫ್ಲಾಟ್ಗಳ ವಿವರಗಳನ್ನು ಇಲ್ಲಿ ವೀಕ್ಷಿಸಬಹುದು ಅಂತ ಇದೆ. ಅದಾದಮೇಲೆ ಫ್ಲಾಟ್ ಬುಕ್ಕಿಂಗಲ್ಲಿ ಮುಖ್ಯಮಂತ್ರಿಗಳು 1 ಲಕ್ಷ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆಯಡಿ ಮುಂಗಡ ಹಣ ಪಾವತಿ ಮಾಡಿದ ಅರ್ಜಿದಾರರು ತಮ್ಮ ಮೆಚ್ಚಿನ ಮನೆ ಅಥವಾ ಫ್ಲಾಟ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡ್ಬೋದು. ಅದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಫಸ್ಟ್ ಒಂದು ನೋಡೋದಲ್ಲ, ಅರ್ಜಿ ಸಲ್ಲಿಸಿ ಅಲ್ಲಿ ಕೆಳಗಡೆ 2 BHK ಬಗ್ಗಿನ ವಿವರಗಳು ಅಂತ ಇದೆ. ಅದ್ರ ಬಗ್ಗೆ ಕ್ಲಿಕ್ ಮಾಡಿದೆ. ಅದ್ರ ಬಗ್ಗೆ ಫಸ್ಟ್ ವಿವರವಾಗಿ ತಿಳ್ಕೊಂಡು ಹೋಗೋಣ. ಯಾರೆಲ್ಲ ಅಪ್ಲೈ ಮಾಡ್ಬೋದು, ಹೇಗೆಲ್ಲ ಅಪ್ಲೈ ಮಾಡ್ಬೋದು, ಎಲ್ಲೆಲ್ಲ ಇದೆ ಜಾಗ, ನಿಮಗೆ ಬೆಂಗಳೂರು ಸುತ್ತಮುತ್ತ ಯಾವ ಏರಿಯಾಗಳಲ್ಲಿ ಬರುತ್ತೆ, ಯಾವ ಪಂಚಾಯತಿಗಳಲ್ಲಿ ಸಿಗ್ಬೋದು ಅಂತ ನೋಡೋಣ. ಫಸ್ಟ್ ಒಂದು ನೋಡ್ತಾ ಇರ್ಬೋದು, 1 ಲಕ್ಷ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ 2 BHK ಕುರಿತು ಮಾಹಿತಿ ಅಂತ ಇದೆ. ಇಲ್ಲಿ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯ 5 ತಾಲೂಕುಗಳಲ್ಲಿ ಬರುವ ಸರ್ಕಾರಿ ಜಮೀನುಗಳಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ 1 ಲಕ್ಷ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ ಅಡಿಯಲ್ಲಿ 2 BHK ಫ್ಲ್ಯಾಟ್ಗಳನ್ನು ಇಲ್ಲ ಮನೆಗಳನ್ನು ಕೊಡಲಾಗಿದೆ. ಇದನ್ನು ಪ್ರತಿಯೊಂದನ್ನು ಕೂಡ ನೀವು ನೋಡ್ಕೋಬೋದು, ಏನೆಲ್ಲ ಸಿಗುತ್ತೆ ಮನೆ. ಆ ಫ್ಲ್ಯಾಟಲ್ಲಿ ಎಷ್ಟು 2 BHK ಅಂದಾಗ ಏನೆಲ್ಲ ಇರುತ್ತೆ, ಒಳಗಡೆ ಎಷ್ಟು ಜಾಗ ಇದೆ, ಎಷ್ಟು ಜಾಗದಲ್ಲಿ ಆ ಮನೆ ಕಟ್ಟಲಾಗಿದೆ, ಪ್ರತಿಯೊಂದು ಡೀಟೇಲ್ ಕೂಡ ನೀವು ಇಲ್ಲಿ ನೋಡ್ಬೋದು. ಮತ್ತು ಆನ್ಲೈನಲ್ಲಿ ಮಾತ್ರ ಅಪ್ಲೈ ಮಾಡೋದಕ್ಕೆ ಬಿಡಲಾಗಿದೆ, ಯಾವುದೇದಂತ ಆಫ್ಲೈನಲ್ಲಿ ಇರೋದಿಲ್ಲ. ನೋಡ್ತಾ ಇರ್ಬೋದು ಮನೆ ಒಳಗಡೆ ಏನೆಲ್ಲ ಇದೆ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಅದಾದಮೇಲೆ ಪ್ರತಿ ಘಟಕದ ಅಂದಾಜು ಮೊತ್ತ 14 ಲಕ್ಷಗಳು ಅಂತ ತೋರಿಸ್ತಾ ಇದೆ. 14 ಲಕ್ಷಗಳನ್ನ ಕಟ್ಟದೆ ನಿಮ್ಮ ಸ್ವಂತ ಮನೆಗಳನ್ನ ಆಗುತ್ತದೆ. 14 ಲಕ್ಷ ಯಾವ ರೀತಿ ಕಟ್ಟೋದು, ಏನೆಲ್ಲ ಇರುತ್ತೆ, ಯಾವ ರೀತಿ ಕಟ್ಟಬೇಕು ಅನ್ನೋದು ಕೂಡ ಮುಂದೆ ನೋಡ್ತಾ ಇರ್ಬೋದು. ಇದೇ ಪೇಜಲ್ಲಿ ನೋಡ್ತಾ ಇರ್ಬೋದು. 2 BHK ಮನೆ ಪ್ಲಾನ್ಗಳ ಹಂಚಿಕೆಗಳ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಲ್ಲಿಸಬೇಕಾದ ಅಗತ್ಯ ದಾಖಲೆಗಳು, ಏನೆಲ್ಲ ಅಗತ್ಯ ದಾಖಲೆಗಳು ಇದನ್ನು ಅಪ್ಲೈ ಮಾಡೋದಕ್ಕೆ ಬೇಕು ಅಂತಂದರೆ ಆಧಾರ್ ಕಾರ್ಡ್ ಬೇಕು, ಮತ್ತು ಜಾತಿ ಪ್ರಮಾಣ ಪತ್ರ ಸಂಖ್ಯೆ ಇರಬೇಕಾಗುತ್ತೆ. ಕಂದಾಯ ಇಲಾಖೆಯನ್ನು ನೀಡಲಾದ ಪ್ರಮಾಣ ಪತ್ರದ ಸಂಖ್ಯೆಯನ್ನು ಮಾತ್ರ ನಮೂದಿಸುವುದು. ಕುಟುಂಬದ ಪಡಿತರ ಸಂಖ್ಯೆ ಅಂತದೆ. ಕುಟುಂಬದ ಪಡಿತರ ಸಂಖ್ಯೆ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಬೇಕಾಗಿರುತ್ತೆ, ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡ್. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಕೊಡಲಾಗಿರುವಂಥ ನಿಮ್ಮ ರೇಷನ್ ಕಾರ್ಡ್ ಬೇಕಾಗುತ್ತೆ. ಅದಾದಮೇಲೆ ಕಂದಾಯ ಇಲಾಖೆಯಿಂದ ಪ್ರಮಾಣ ಪತ್ರ, ಕಂದಾಯ ಇಲಾಖೆಯಿಂದ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್, ನಿಮ್ಮ ಇನ್ಕಮ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಸರ್ಟಿಫಿಕೇಟ್ ಬೇಕಾಗುತ್ತೆ. ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ನಿಮ್ಮ ಫ್ಯಾಮಿಲಿಯ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದಾದಮೇಲೆ ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಕನಿಷ್ಠ 5 ವರ್ಷಕ್ಕಿಂತ ಮೇಲ್ಪಟ್ಟು ವಾಸವಾಗಿರುವ ವಾಸ ದೃಢೀಕರಣ ಪತ್ರ ಸಂಖ್ಯೆ ಬೇಕಾಗಿರುತ್ತೆ. ನಿಮ್ಮ 5 ವರ್ಷಕ್ಕಿಂತ ಜಾಸ್ತಿ ಆಗಿರುವಂಥ ಆ ಪ್ಲೇಸಲ್ಲಿ ನೀವಿರೋವಂಥ ಪ್ಲೇಸಲ್ಲಿ, ಬೆಂಗಳೂರು ಜಿಲ್ಲೆಯಲ್ಲಿ ಇರೋವಂಥ ಪ್ಲೇಸು 5 ವರ್ಷಕ್ಕಿಂತ ಜಾಸ್ತಿ ಆಗಿರಬೇಕು. ಅದಕ್ಕೂ ಕೂಡ ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ. ಅದಾದಮೇಲೆ ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗುತ್ತೆ. ಆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಖಾತೆ ನಂಬರ್ ಇರಬೇಕು, ಬ್ಯಾಂಕ್ನ ಹೆಸರು ಇರಬೇಕು, ಬ್ರಾಂಚ್ ಹೆಸರು ಇರಬೇಕು, IFSC ಕೋಡ್ ಸಂಖ್ಯೆ ಇರಬೇಕು. ಇಷ್ಟು ಮೆನ್ಷನ್ ಆಗಿರಬೇಕು ಆ ಬ್ಯಾಂಕ್ ಪಾಸ್ಬುಕ್ಕಲ್ಲಿ. ಅದಾದಮೇಲೆ ದಿವ್ಯಾಂಗ ಚೇತನ ಗುರುತಿನ ಚೀಟಿ, ಅಂದರೆ ನೀವೇನೋ ಡಿಸ್ಯಾಬಿಲಿಟಿ ಇದೆಯಾ ನಿಮಗೆ ಇದ್ದರೆ ಅದು ಒಂದು ಸರ್ಟಿಫಿಕೇಟ್ ಇರಬೇಕಾಗಿರುತ್ತೆ. ಅದಾದಮೇಲೆ ಕೆಳಗಡೆ ನೋಡ್ತಾ ಇರ್ಬೋದು, ಇಷ್ಟು ಡಾಕ್ಯುಮೆಂಟ್ಸು ನಿಮಗೆ ಅಪ್ಲೈ ಮಾಡೋದಕ್ಕೆ ಇಷ್ಟು ಡಾಕ್ಯುಮೆಂಟ್ ಅವಶ್ಯಕತೆವಾಗಿದೆ. ಇಷ್ಟು ಡಾಕ್ಯುಮೆಂಟ್ ಇದ್ದರೆ ಆರಾಮಾಗಿ ಅಪ್ಲೈ ಮಾಡ್ಬೋದು. ನಿಮಗೆ 14 ಲಕ್ಷಕ್ಕೆ ನಿಮಗೆ 2 BHK ಫ್ಲ್ಯಾಟ್ನ ಬೆಂಗಳೂರು ಸುತ್ತಮುತ್ತ ಪಂಚಾಯತಿಗಳಲ್ಲಿ ನಿಮ್ಗೆ ಆರಾಮಾಗಿ ಮನೆ ಸಿಗುತ್ತೆ. ನೆಕ್ಸ್ಟ್ ಬಂದರೆ ಫ್ಲ್ಯಾಟ್ ಮನೆಯ
ಆಯ್ಕೆದಾರರು ಹಣವನ್ನು ಈ ಕೆಳ ನಮೂದಿಸಿರುವಂತೆ ಪಾವತಿಸಬೇಕಾಗಿರುತ್ತದೆ. ಈ ಕೆಳಗಡೆ ಯಾವ ಥರ ಕಟ್ಟಬೇಕು ಅಮೌಂಟ್ನ ಅಂತಲೂ ಕೂಡ ಇಲ್ಲಿ ತೋರಿಸಲಾಗಿದೆ. ಅದು ಲಕ್ಷ ರೂಗಳಲ್ಲಿ ಅಂತ ಕಟ್ಟಬೇಕು, ಸಾವಿರಗಳಲ್ಲೆಲ್ಲ ಲಕ್ಷ ರೂಗಳಲ್ಲಿ ಕಟ್ಟಬೇಕಾಗುತ್ತೆ. ಎಷ್ಟು ಕಂತುಗಳನ್ನ ಕೊಡಲಾಗಿದೆ ಅಂತ ಕೂಡ ನೋಡ್ಬೋದು. ಇಲ್ಲಿ 2 BHK ಮನೆ ಅಥವಾ ಫ್ಲ್ಯಾಟ್ನ ಘಟಕ ವೆಚ್ಚ ಟೋಟಲ್ ಆಗಿ 14 ಲಕ್ಷ ಇದೆ. ಇಲ್ಲಿ 14 ಲಕ್ಷನ ಎಷ್ಟು ಕಂತುಗಳಲ್ಲಿ ಕಟ್ಟಬೇಕು ಅಂತ ಕೂಡ ಇಲ್ಲಿ ತೋರಿಸಲಾಗಿದೆ. 3 ಕಂತುಗಳನ್ನ, ಅದು ಯಾವ್ಯಾವ ಕಂತು ಅಲ್ಲಿ ಕೂಡ ಇಲ್ಲಿ ನೋಡಬಹುದು. ಮೊದಲನೇ ಕಂತು ಅರ್ಹತೆ ಬಂದು ಪರಿಶೀಲಿಸಿದ ಕೂಡಲೇ ನೀವು ಮನೆನ ನೋಡಿದ ತಕ್ಷಣವೇ ನೀವು ನೋಡಿ ನಿಮಗೆ ಓಕೆ ಆಯಿತು ಎಲ್ಲ ಆಯಿತು ಅಂತಂದಾಗ, ಡಾಕ್ಯುಮೆಂಟ್ ಎಲ್ಲ ಸರಿ ಹೋಯಿತು ಅಪ್ಲೈ ಆಯಿತು ಅಂತಂದಾಗ 3 ಲಕ್ಷ ಕಟ್ಟಬೇಕಾಗುತ್ತೆ. ಅದಾದಮೇಲೆ ಎರಡನೇ ಕಂತು ಬಂದು ಫ್ಲ್ಯಾಟ್ ಆಯ್ಕೆ ಮಾಡಿದ 30 ದಿನಗಳಲ್ಲಿ ನೀವು ಬ್ಯಾಂಕ್ ಲೋನಿಂದ ಮಾಡಿ 5 ಲಕ್ಷನ ಕೊಡಬೇಕಾಗುತ್ತೆ. ಆದಮೇಲೆ 3ನೇ ಕಂತ ಬಂದು ಫ್ಲ್ಯಾಟ್ ನೋಂದಣಿ ಮಾಡಿಕೊಳ್ಳುವಾಗ ಸ್ವ ಉಳಿತಾಯದಿಂದ ನೀವು ಅದನ್ನ ಕೊಡಬೇಕಾಗತ್ತೆ. ಇಷ್ಟು ಅಮೌಂಟ್ನ ನೀವು 3 ಕಂತುಗಳಲ್ಲಿ ಕಟ್ಟಬೇಕಾಗುತ್ತೆ. 3 ಕಂತುಗಳಲ್ಲಿ ಕಟ್ಟಾದ್ಮೇಲೆ ನಿಮ್ಮದೇ ಆದಂಥ ಬೆಂಗಳೂರು ಸಿಟಿಯಲ್ಲಿ ನಿಮ್ಮದೇ ಆದಂಥ ಒಂದು ಜಾಗ, ಒಂದು ಫ್ಲ್ಯಾಟು, ನಿಮ್ಮದೇ ಆದಂಥ ಒಂದು ಮನೆ ಅಂತ ಇರುತ್ತೆ. ಆರಾಮಾಗಿ ಈ ರೀತಿ ಅಪ್ಲೈ ಮಾಡೋದು, ಯಾವ ರೀತಿ ಅಪ್ಲೈ ಮಾಡೋದು ಅಂತ ಕೂಡ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ತಾ ಇರ್ಬೋದು. ಸೆಕೆಂಡ್ ಒನ್ 2 BHK ಯೂನಿಟ್ ಪ್ಲಾನ್ ಅಂತ ಇದೆಯಲ್ಲ, ಅಲ್ಲಿ ಯಾವ ಸ್ಥಳ ಅಂತ ಕೂಡ ನೋಡೋಣ. ಇಲ್ಲಿ ಯಾವ ಸ್ಥಳದಲ್ಲಿದೆ, ಯಾವ ಲೊಕ್ಯಾಲಿಟಿಯಲ್ಲಿದೆ, ಯಾವ ವಿನ್ಯಾಸದಲ್ಲಿದೆ, ಯಾವ ಯೂನಿಟ್ ಪ್ಲಾನ್ ಇದೆ ಅಂತ ಕೂಡ ನೋಡ್ಬೋದು. ಸ್ಥಳ ಯಾವುದು ಅಂತ ನೋಡ್ಬೋದು. ಅಲ್ಲಿ ಕೆಳಗಡೆ ಮಾಹಿತಿ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರ್ಬೋದು. ಇಲ್ಲಿ 2 BHK ಫ್ಲ್ಯಾಟ್ ಆಗಲಿ ಮನೆ ಆಗಲಿ ಎಲ್ಲಿ ಬರುತ್ತೆ, ಯಾವ ಪ್ಲೇಸಲ್ಲಿ ಬರುತ್ತೆ ಅಂತ ತೋರಿಸ್ತಾ ಇದೆ. ಇಲ್ಲಿ ವಿಧಾನಸಭಾ ಕ್ಷೇತ್ರದ ಹೆಸರಾಗಿರ್ಬೋದು, ತಾಲೂಕು ಆಗಿರ್ಬೋದು, ಹೋಬಳಿ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಸರ್ವೆ ನಂಬರ್ ಆಗಿರ್ಬೋದು, ಬ್ಲಾಕ್ ಆಗಿರ್ಬೋದು ಮತ್ತು ಮಾದರಿ, ಒಟ್ಟು ಟೋಟಲಾಗಿ ಎಷ್ಟು ಮನೆಗಳಿದ್ದಾವೆ ಆ ಏರಿಯಾದಲ್ಲಿ ಅಂತ ಕೂಡ ನಾವು ಇಲ್ಲಿ ನೋಡಬಹುದು. ಇಷ್ಟು ಇನ್ಫಾರ್ಮೇಷನ್ನ ಗೌರ್ಮೆಂಟ್ ಸರ್ಕಾರನೇ ಬಿಡಲಾಗಿದೆ. ಯಾವ ರೀತಿ ಅಪ್ಲೈ ಮಾಡೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ನೋಡಿದ್ರಲ್ಲ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವೆಲ್ಲ ಅಪ್ಲೈ ಮಾಡ್ಬೋದು, ಎಷ್ಟು ಅಮೌಂಟ್ ಇದೆ ಆ ಫ್ಲ್ಯಾಟ್ಗೆ, ಯಾವ ಏರಿಯಾದಲ್ಲಿದೆ ಫ್ಲ್ಯಾಟ್ಗಳು, ಯಾವ ಥರ ವಿನ್ಯಾಸದಲ್ಲಿದೆ, ಎಷ್ಟು ಬೆಡ್ರೂಮ್ ಇದೆ, ಪ್ರತಿಯೊಂದು ಕೂಡ ನೀವು ಇಲ್ಲಿ ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸಿಗೋಣ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.